ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ತುಂಬ ಒಳ್ಳೆಯ ಒಂದು ವಿಷಯ ಇವತ್ತು ಹೇಳ್ತಾ ಇದ್ದೀನಿ ನಾನು ನಿಮಗೆ. ನಮ್ಮ ಗಿಡಗಳು ಯಾಕೆ ಒಣಗುತ್ತಾ ಇರುತ್ತೆ, ಆ ಒಣಗಿದ ಗಿಡಕ್ಕೆ ನಾವು ಏನು ಮಾಡಬೇಕು, ಗಿಡಗಳ ಸಂಜೀವಿನಿ ಯಾವುದು, ಇದನ್ನ ಒಂದು ಚೂರು ಮಣ್ಣಲ್ಲಿ ನಾವು ಮಿಕ್ಸ್ ಮಾಡೋದ್ರಿಂದ ಒಣಗ್ತಾ ಇರೋ ಗಿಡಗಳು ಹೇಗೆ ಚಿಗುರು ಬರುತ್ತೆ, ಇದೆಲ್ಲದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಮಾಹಿತಿ ಕೊಡ್ತೀನಿ. ಒಂದು ಗಿಡಗಳ ಸಂಜೀವಿನಿ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಸ್ಕಿಪ್ ಮಾಡ್ಲಾರ್ದೆ ಕೊನೆ ತನಕ ನೋಡಿ. ನಾನು ಹೇಳೋ ಪ್ರತಿಯೊಂದು ಮಾತನ್ನು ಸ್ವಲ್ಪ ನಿಗಾ ಇಟ್ಟು ಕೇಳಿ. ಎಲ್ಲಾ ಮಾತುಗಳು ನಿಮಗೆ ಎಲ್ಲೋ ಒಂದ್ ಕಡೆ ಯೂಸ್ ಆಗುತ್ತೆ. ಓಕೆನಾ? ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಾವಿರಾರು ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದ್ರೆ ಲೈಕ್ ಮಾತ್ರ ನನಗೆ 100 200 ಅದಕ್ಕಿಂತ ಜಾಸ್ತಿ ಬರ್ತಾ ಇಲ್ಲ. ಪ್ಲೀಸ್ ದಯಮಾಡಿ ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ಇದರಿಂದ ನಿಮಗ್ ಹೋಗೋದೇನು ಇಲ್ಲ, ಅವ್ರಿಗೊಂದ್ 2 ಪಾಯಿಂಟ್ ಅಂದ್ರೆ ಸಿಕ್ಕುತ್ತೇನೋ, ಅವರಿಗೂ ಒಂಚೂರು ಒಳ್ಳೇದಾಗುತ್ತೆ ಏನೋ ಅಲ್ವಾ? ಅದೇ ಸರಿ. ಈಗ ನಾವು ಗಾರ್ಡನ್ ಅಲ್ಲಿ ಹೊಸ ಹೊಸ ಗಿಡನ ತರ್ತಾ ಇರ್ತೀವಿ. ಎಷ್ಟೆಷ್ಟೋ ದುಡ್ಡು ಕೊಟ್ಬಿಟ್ಟು ಒಳ್ಳೊಳ್ಳೆ ಗಿಡ ತರ್ತಾ ಇರ್ತೀವಿ. ತುಂಬಾ ಇಷ್ಟಪಟ್ಟು ಅದನ್ನ ಜೋಪಾನ ಮಾಡ್ತಾ ಇರ್ತೀವಿ. ಆ ಗಿಡ ತುಂಬಾ ಚೆನ್ನಾಗಿ ಹೂ ಬರ್ತಾ ಇರತ್ತೆ, ಕಾಯಿ ಬರ್ತಾ ಇರತ್ತೆ, ಆದ್ರೆ ಇದ್ದಕ್ಕಿದ್ದಾಗೆ ಒಣಗ್ತಾ ಇರತ್ತೆ. ಅಂತದೊಂದು ಸಮಸ್ಯೆ ನನಗೂ ಕೂಡ ಬಂದಿತ್ತು. ನಾನು ಈ ಸಂಪಿಗೆ ಗಿಡನ 2-3 ಗಿಡನ ಅಮೆಜಾನ್ ಅಲ್ಲಿ ಆರ್ಡರ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಕಳ್ಸಿಕೊಟ್ಟಿದ್ರು. ಒಂದೊಂದ್ಸರ್ತಿ ತುಂಬಾ ಚೆನ್ನಾಗಿ ಗಿಡಗಳು ಬರುತ್ತೆ. ಆ ಬಂದ್ ಗಿಡಗಳನ್ನ ನಾನು ಎರಡು ಗಿಡನ ಪಾಟಲ್ಲಿ ನೆಟ್ಟಿದ್ದೆ, ಒಂದ್ ಗಿಡನ ಮಣ್ಣಲ್ಲಿ ನೆಟ್ಟಿದ್ದೆ. ಅಂದ್ರೆ ಮಣ್ಣಂದ್ರೆ ನೆಲದಲ್ಲಿ ನೆಟ್ಟಿದ್ದೆ. ಈ ಗಿಡಗಳಲ್ಲಿ ನಂಗೊಂದು ಸರ್ತಿ ಸಮಸ್ಯೆ ಕಾಣಿತು. ಏನಂದ್ರೆ ಇದ್ದಕ್ಕಿದ್ದಂತೆ ಒಣಗ್ತಾ ಇದೆ. ನೆಲದ ಮೇಲೆ ಇಟ್ಟ ಗಿಡ ನಂಗೆ ಅಷ್ಟು ಪ್ರಾಬ್ಲಮ್ ಕಾಣಿಸ್ಲಿಲ್ಲ. ಪಾಟಲ್ಲಿ ಇಟ್ಟ ಗಿಡ ಮಾತ್ರ ಇದ್ದಕ್ಕಿದ್ದಂತೆ ಒಣಗ್ತಾ ಇತ್ತು. ಹೂ ಆಗ್ತಾ ಇತ್ತು ಗಿಡ, ತುಂಬಾ ಚೆನ್ನಾಗಿ ಒಂದ್ 4-5 ಹೂ ಕೂಡ ಆಗಿತ್ತು. ಹಾಗೆ ಒಣಗ್ತಾ ಇತ್ತು. ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾವೇನೋ ಒಣಗಿದ ತಕ್ಷಣ ಏನ್ ಅನ್ಕೊಂಡಿರ್ತೀವಿ, ನೀರ್ ಕಮ್ಮಿ ಆಯ್ತೇನೋ ಅಂತ ನೀರ್ ಹಾಕ್ತಾ ಇದ್ದೆ. ತುಂಬಾ ಚೆನ್ನಾಗಿ 2 ಹೊತ್ತು ನೀರ್ ಹಾಕ್ತಿದ್ದೆ. ಅಯ್ಯೋ ಒಣಗ್ತಾ ಇದೆಯಲ್ಲ, ಗಿಡ ಬೇರೆ ನೀರ್ ಸಿಗ್ತಾ ಇಲ್ವೇನೋ ಅಂತ. ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ, ನಾವು ನರ್ಸರಿನ್ ತಂದವಾಗ ಮಧ್ಯದಲ್ಲಿ ಡ್ರೈ ಇರುತ್ತೆ ಮಣ್ಣು, ಸುತ್ತಲೂ ನಾವು ಹೊಸ ಮಣ್ಣು ಹಾಕಿದವಾಗ ಅದು ಮೆತ್ತಗಿರುತ್ತೆ. ಆ ಮಣ್ಣು ಮಾತ್ರ ನೀರ್ ಹೀರ್ಕೊಂಡ್ಬಿಟ್ಟು ಮಧ್ಯದ ಮಣ್ಣಿನ ನೀರ್ ಸಿಕ್ಲಾರ್ದಿದ್ದಾಗ ಬೇರು ಒಣಗಕ್ಕೆ ಸಾಧ್ಯತೆ ಇರುತ್ತೆ. ಅತಿ ನೀರ್ ಜಾಸ್ತಿ ಆದ್ರೂ ಕೂಡ ಗಿಡ ಒಣಗುತ್ತೆ, ಅತಿ ಕಂಪೋಸ್ಟ್ ಜಾಸ್ತಿ ಆದ್ರೂ ಕೂಡ ಗಿಡ ಒಣಗುತ್ತೆ. ಆ ಸಮಸ್ಯೆಗಳು ಯಾವುದು ಅಂತ ನಾವು ತಿಳ್ಕೊಬೇಕಿದ್ರೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು. ಅಂದ್ರೆ ಪೋಸ್ಟ್ ಮಾರ್ಟಮ್ ಅಂದ್ರೆ ತಗೊಂಡೋ ಟೇಬಲ್ ಮೇಲೆ ಇಟ್ಬಿಟ್ಟು ಗಿಡನೆಲ್ಲ ತುಂಡು ಮಾಡಿ ನೋಡೋದಲ್ಲ, ಮನುಷ್ಯಗೆ ಮಾಡ್ದಂಗೆ. ಸ್ವಲ್ಪ ನಾವು ಅದ್ ಗಿಡ ಕಿತ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನೋಡಿ ಗಿಡ ನೋಡಿ ಹೇಗ್ ಒಣಗೋಗುತ್ತೆ, ಚಿಗುರು ಸಮೇತ ಒಣಗಿ ಹೋಗ್ತಾ ಇದೆ. ಎಲೆ ಎಲ್ಲ ಉದುರಿ ಹೋಗಿದೆ ನೋಡಿ, ಎಲ್ಲ ಬೋಳಾಗಿ ಹೋಗಿದೆ ಎಲೆಗಳೆಲ್ಲ, ಚಿಗುರು ಸಮೇತ ಉದುರಿ ಹೋಗ್ತಾ ಇದೆ. ಈ ಸ್ಟೇಜ್ ಅಲ್ಲಿ ನಂಗೆ ಅದ್ರ ಸಮಸ್ಯೆ ಏನು ಅಂತ ನೋಡ್ಬೇಕಂತ ಗೊತ್ತಾಯ್ತು. ತುಂಬಾ ಜನ ನಾವು ಮಾಡೋ ತಪ್ಪು ಇಲ್ಲೇನೆ. ಒಂದೆರಡು ಎಲೆ ಒಣಗಿದ ತಕ್ಷಣನೇ ಅದನ್ನ ನಾವು ಏನ್ ಮಾಡ್ಬೇಕಂತ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದನ್ನ ರಿಪೇರಿ ಮಾಡಕ್ ತುಂಬಾ ಕಷ್ಟ ಆಗತ್ತೆ. ಈ ಸ್ಟೇಜ್ ಅಲ್ಲಿ ಇದ್ದಾಗ ನಾನು ಹೇಳ್ತೀನಲ್ಲ, ಈಗ ಒಂದು ತೋರಿಸ್ತೀನಿ, ಅದನ್ನೊಂದ್ ಸ್ವಲ್ಪ ಹಾಕೋದ್ರಿಂದ ಒಂಥರ ಸಂಜೀವಿನಿ ತರ ಕೆಲಸ ಮಾಡುತ್ತೆ. ಅದ್ರ ಬಗ್ಗೆನೆ ಇವತ್ತು ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಆ ಒಣಗಿದ ಗಿಡನ ನಾವು ಫಸ್ಟ್ ಅದು ಏನಾಗಿದೆ ಅಂತ ನೋಡೋಣ ಅಂತ ತೆಗ್ದವಾಗ ಫಸ್ಟ್ ಲೇಯರ್ ನೋಡಿ, ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಹಾಕಿರ್ತೀನಲ್ಲ, ಅದು ಮಾತ್ರ ಈಸಿಯಾಗಿ ಬಂದ್ಬಿಡ್ತು. ನಾನು ಹೇಳಿದ್ನಲ್ಲ, ಯಾವ್ದಾದ್ರು ಗಿಡ ಒಣಗ್ತಿದ್ದವ್ರು ಸ್ವಲ್ಪ ಕೇರ್ ಜಾಸ್ತಿ ತಗೊಂಡ್ಬಿಟ್ಟು ಅದನ್ನ ನೀರ್ ಹಾಕೋದು, ಇಲ್ಲ ಗೊಬ್ಬರ ಮಣ್ಣು ಹಾಕೋದು, ಇಂಥದ್ದೆಲ್ಲ ಮಾಡ್ತಾ ಇರ್ತೀವಲ್ಲ. ನಾನು ಕೂಡ ಅದನ್ನೇ ಮಾಡೋದು. ನೀವು ಮಾತ್ರ ಅಲ್ಲ, ನಾನು ಅಂತವಳೆ. ಅದು ಸ್ವಲ್ಪ ಈಗ ಅನುಭವ ಬಂದಿದೆಗೋಸ್ಕರ ಮಾಡಿದ ತಪ್ಪು ಮತ್ತೆ ಮಾಡಲ್ಲ. ನೀವು ಕೂಡ ಮಾಡಬೇಡಿ ಅಂತ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಆ ಮಣ್ಣೆಲ್ಲ ತೆಗೆದ್ರೆ ಈ ಮಣ್ಣು ಬಂದಷ್ಟು ಈಸಿಲಿ ಆ ಮಣ್ಣು ಬರುತ್ತೇನೋ ಅಂತ ನನ್ನ ಊಹೆ ಇತ್ತು. ಅದನ್ನ ಮಾತ್ರ ತುಂಬಾ ಕಷ್ಟ ಪಡ್ಬೇಕಾಯ್ತು. ಯಾಕಂದ್ರೆ ಆ ಮಣ್ಣು ಗಟ್ಟಿಯಾಗ್ಬಿಟ್ಟಿತ್ತು. ಮಿಡ್ಲಲ್ಲಿರೋ ಮಣ್ಣು ಗಟ್ಟಿಯಾಗಿದೆ. ಹಾಗೆ ತುದಿಲಿರೋ ಮಣ್ಣನ್ನು ಒಂದ್ಸರ್ತಿ ಕಣ್ಣಾಡ್ಸಿ ನೀವು ನೋಡಿದ್ರ ಇದ್ರಲ್ಲಿ ಏನೋ ಸಮಸ್ಯೆ ಕಾಣಿಸ್ತಾ ಇದೆ ನಿಮ್ಗೆ. ನನ್ಗಂತೂ ಗೊತ್ತಾಯ್ತು ಏನ್ ಸಮಸ್ಯೆ ಅಂತ. ಒಂಥರ ಕೆಳಗಡೆ ಮಣ್ಣು ಕೆಸರು ತರ ಇದೆ. ನಾನು ಹೇಳಿದ್ನಲ್ಲ, ಒಣಗ್ತಾ ಇದ್ದಾಗ ನಮ್ ಪ್ರಾಬ್ಲಮ್ ಏನಂದ್ರೆ ಅದಕ್ಕೆ ಜಾಸ್ತಿ ನೀರ್ ಹಾಕೋದಂತ. ಆ ನೀರ್ ಹಾಕ್ತಿದ್ದಂಗೆ ಆ ಗಿಡಗಳ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಾ ಬಂತು. ಫಸ್ಟ್ ನಾವು ಗಮನಿಸಿದ ತಕ್ಷಣನೇ ಇದು ಒಣಗ್ತಾ ಇದೆ ಗಿಡ ಅಂತ ಗೊತ್ತಾದ ತಕ್ಷಣನೇ ನಾವು ಅದಕ್ಕೆ ಬೇರೆ ಏನಾದ್ರು ಕೇರ್ ತಗೊಬೇಕು. ಗೊತ್ತಾಯ್ತಾ? ಹಾಗೆ ನೀರ್ ಮಾತ್ರ ಜಾಸ್ತಿ ಹಾಕಕ್ ಹೋಗ್ಬೇಡಿ. ನಾನ್ ಮಾಡಿದ ತಪ್ಪು ನೀವು ಮಾಡಬೇಡಿ. ನೋಡಿ, ನೀರ್ ಜಾಸ್ತಿ ಹಾಕಿದೀನಿ, ಅದರಿಂದ ಏನಾಗಿದೆ, ಕೆಳಗಡೆ ಮಣ್ಣೆಲ್ಲ ಕೊಳ್ತು ಹೋಗಿದೆ, ಪಾಚಿ ಕಟ್ಟಿದೆ. ನೋಡಿ, ಗ್ರೀನ್ ಕಲರ್ ಆಗ್ತಾ ಇದೆ, ಅಂದ್ರೆ ಗಿಡ ಕೊಳ್ತು ಹೋಗ್ತಿದೆ ಅಂತ. ಬೇರೆ ನೀವು ಗಮನಿಸಿ, ಎಲ್ಲ ಕಪ್ಪಾಗ್ತಾ ಇದೆ. ಈ ತರ ಬೇರೆ ಇರಬಾರ್ದು. ಬೇರೆ ಯಾವಾಗ್ಲೂ ವೈಟ್ ಕಲರ್ ಅಲ್ಲೇ ಇರ್ಬೇಕು. ಬಿಳಿ ಕಲರ್ ಬೇರೆ ಇದ್ರೇನೆ ಅದು ಹೆಲ್ತಿ ಆಗಿದೆ ಅಂತ ಅರ್ಥ. ಮಣ್ಣು ನೋಡಿದ್ರೆ ಎಷ್ಟು ಮುದ್ದೆ ಆಗ್ತಾ ಇದೆ. ಯಾವುದೇ ತರದ ಕಂಪೋಸ್ಟ್ ಇದ್ರಲ್ಲಿ ಇಲ್ಲ. ಅಂದ್ರೆ ನಾನು ಗಿಡ ತರಿಸಿದವಾಗ
ಗೊಬ್ಬರ ಮಿಕ್ಸ್ ಮಾಡಬೇಕು ಅಂತ ಇದು ಸ್ಟಾರ್ಟಿಂಗ್ ಇದು ವಿಡಿಯೋ, ಇದು ನನ್ನ ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ಇದು ವಿಡಿಯೋ. ಒಂದೊಂದು ಸರ್ತಿ ಎಲ್ಲ ಗೊತ್ತಿದ್ದವ್ರು ಕೂಡ ತಪ್ಪು ಮಾಡ್ತಾರೆ, ಮಾಡಲ್ಲ ಅಂತ ಏನಿಲ್ಲ, ಅವ್ರ ಹತ್ರ ತಪ್ಪೇ ಆಗೋದಿಲ್ಲ. ನಾವು ಇದೇ ಮಾಡಲ್ಲ ಅಂತ ಏನಿಲ್ಲ, ನಾವು ಕೂಡ ಮನುಷ್ಯರೇ, ಅವಾಗವಾಗ ತಪ್ಪು ಮಾಡ್ತಾನೆ ಇರ್ತೀವಿ. ಬರೀ ಮಣ್ಣನ್ನು ಮಾತ್ರ ಹಾಕಿದ್ದೆ, ಗೊಬ್ಬರ ಹಾಕಿದ್ದಿರಲಿಲ್ಲ. ಸರಿ ಅಂತೇಳಿ ಗೊಬ್ಬರ, ಮಣ್ಣು, ಬೇರೆ ಮಣ್ಣೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೆ. ನೋಡಿ ಈಗ ನೀವು ಪೋರ್ಷನ್ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಮಣ್ಣು, ಗಾರ್ಡನ್ ಸಾಯಿಲ್, ಹಾಗೆ ಒಂದು ಸ್ವಲ್ಪ ಮರಳು, ಇನ್ನೊಂದು ಸ್ವಲ್ಪ ಗೊಬ್ಬರ, ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡೆ. ಈಗ ನಮ್ದು ಸಂಜೀವಿನಿ ತೋರಿಸ್ತೀನಿ ನಿಮ್ಗೆ. ಇದು ನೋಡಿ ಎಪ್ಸಮ್ ಸಾಲ್ಟ್. ಈ ಎಪ್ಸಮ್ ಸಾಲ್ಟ್ ಅನ್ನೋದು ಗಿಡಗಳಿಗೆ, ಒಂಥರ ಸಾಯೋ ಗಿಡಗಳಿಗೆ ಕೂಡ ಸಂಜೀವಿನಿ ತರ ಕೆಲಸ ಮಾಡುತ್ತೆ ಇದು. ಇದನ್ನ ನಾವು ಒಂದ್ ವೇಳೆ ಇದೇ ತರ ಮಣ್ಣಲ್ಲಿ ಮಿಕ್ಸ್ ಮಾಡ್ಬೋದು, ಇಲ್ಲಾಂದ್ರೆ ನೀರಲ್ಲಿ ಮಿಕ್ಸ್ ಮಾಡಿ ಗಿಡಗಳ ಮೇಲೆ ಸ್ಪ್ರೇ ಮಾಡ್ತಾ ಇದ್ರು ಕೂಡ ಆ ಗಿಡ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಎಲ್ಲಿ ಪ್ರಾಬ್ಲಮ್ ಇದಕ್ಕೆ ಸಾಲ್ವ್ ಮಾಡುತ್ತೆ ಅಂದ್ರೆ, ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಅಂದ್ರೆ, ನಾವು ರೀಪ್ಲಾಂಟ್ ಮಾಡ್ತಾ ಇರ್ತೀವಲ್ಲ, ಒಂದ್ ಕಡೆಯಿಂದ ಗಿಡ ಕಿತ್ತು ಇನ್ನೊಂದ್ ಕಡೆ ಇಡ್ತಿರ್ತೀವಿ ನೋಡಿ, ಅಂತ ಟೈಮಲ್ಲಿ ಆ ಮಣ್ಣಲ್ಲಿ ಕೊಂಚ ಸ್ವಲ್ಪ ಎಪ್ಸಮ್ ಸಾಲ್ಟ್ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಿ ಗಿಡ ಬೇಗ ಡೆವಲಪ್ ಆಗುತ್ತೆ. ಹಾಗೆ ಡ್ರೈನೇಜ್ ಹೋಲ್ ಕೂಡ ನಾವು ನೋಡ್ಕೊಂತ ಇರ್ಬೇಕು. ಪಾಟಲ್ಲಿ ಡ್ರೈನೇಜ್ ಹೋಲ್ ದೊಡ್ಡ ದೊಡ್ಡಕ್ಕೆ ಇರ್ಬೇಕು. ಹಾಗೆ ಅದ್ರ ಮೇಲೆ ಮಣ್ಣು ನೀರ್ ಹಾಕಿದ ತಕ್ಷಣ ಮಣ್ಣೆಲ್ಲ ತೊಳೆದು ಹೋಗ್ಬಾರ್ದು ಅಂತ ಅದ್ರ ಮೇಲೆ ಏನಾದ್ರು ಮುಚ್ಚಬೇಕು. ನಾನಿಲ್ಲಿ ಸಣ್ಣ ದೀಪ ಇರುತ್ತಲ್ಲ, ಮಣ್ಣಿನ ದೀಪ, ಅದನ್ನ ಕೌಂಚಿ ಇಟ್ಟಿದ್ದೀನಿ. ಅವಾಗ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಮಣ್ಣು ಹೋಗಲ್ಲ, ನೀರ್ ಮಾತ್ರ ಇಳಿದು ಹೋಗುತ್ತೆ. ಆದ್ರೆ ಮೇಲ್ಗಡೆ ನಾನು ನೋಡಿ ನಿಮ್ಗೆ ಒಂದು 25% ಕೊಳತ ಎಲೆಗಳನ್ನೆಲ್ಲ ಹಾಕ್ತಾ ಇದೆ. ಅಂದ್ರೆ ಅದು ಡಿಕಂಪೋಸ್ಟ್ ಆಗಕ್ಕೆ ರೆಡಿ ಆಗಿದ್ದ ಎಲೆಗಳನ್ನ ನಾನು ಹಾಕ್ತಾ ಇದ್ದೀನಿ. ಫ್ರೆಶ್ ಆಗಿದ್ದ ಎಲೆ ಏನು ಹಾಕ್ತಾ ಇಲ್ಲ ನಾನು, ಒಂದು 25% ಅದು ಗೊಬ್ಬರ ಆಗಿದೆ. ಅದ್ರ ಮೇಲೆ ನಾವು ಮುಂದೆ ಕಲ್ಸಿಟ್ಕೊಂಡಿದ್ವಲ್ಲ ಆ ಮಣ್ಣನ್ನ ಸ್ವಲ್ಪ ಒತ್ತಿ ಒತ್ತಿ ಹಾಕ್ತಾ ಇದ್ದೀನಿ. ಇವೆಲ್ಲ ನಿಮಗ್ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವರಿಗೆಲ್ಲ ಗೊತ್ತಿದ್ದಿರ್ಬೋದು. ಆದ್ರೆ ಬಿಗಿನರ್ಸ್ ಅಂದ್ರೆ ಹೊಸದಾಗಿ ಗಾರ್ಡನ್ ಮಾಡಿದವರಿಗೆ ಇದೆಲ್ಲ ಒಳ್ಳೊಳ್ಳೆ ಪಾಯಿಂಟ್ಸ್ ಇದೆ ಅಲ್ಲ, ಅದಕ್ಕೋಸ್ಕರ ನಾನು ಯಾವಾಗ್ಲೂ ಕ್ಲೀನ್ ಆಗಿ ಹೇಳ್ತಾ ಇರ್ತೇನೆ. ತುಂಬಾ ಜನ ನನ್ ಕೇಳ್ತಾ ಇರ್ತಾರೆ, ಅಕ್ಕ ನೀವು ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಇಲ್ಲ, ತುಂಬಾ ಲೆಂತಿಯಾಗಿ ಮಾಡ್ತಾ ಇದ್ದೀರಾ ಅಂತ. ನನ್ನ ಉದ್ದೇಶ ತಲೆಯಲ್ಲಿ ಎಲ್ಲ ಇರೋದು ಬಿಗಿನರ್ಸ್ ಅವ್ರು ಮಾತ್ರನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮಧ್ಯದಲ್ಲಿ ಕೂಡ ಒಂಚೂರು ಎಪ್ಸಮ್ ಸಾಲ್ಟ್ ಹಾಕಿದೆ ನಾನು, ನೀವು ನೋಡಿರ್ಬೋದು ಈ ವಿಡಿಯೋದಲ್ಲಿ. ಎಪ್ಸಮ್ ಸಾಲ್ಟ್ ಕಮ್ಮಿ ಐತೆ ಏನೋ ಅನ್ಸುತ್ತೆ, ಅದಕ್ಕೋಸ್ಕರ. ಆಮೇಲೆ ಗಿಡ ಇಟ್ಬಿಟ್ಟು ಸುತ್ತಲೂ ನಾವು ಮತ್ತೆ ಮಣ್ಣನ್ನ ಪ್ರೆಸ್ ಮಾಡ್ತಾ ಹಾಕ್ತಾ ಇರ್ಬೇಕು. ಇಲ್ಲ ನಿಮ್ಮ ಟಿಪ್ ಕೊಡ್ತೀನಿ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಮಣ್ಣನ್ನು ತೆಗೆದ್ಬಿಡ್ತಾರೆ, ಬೇರುಗಳನ್ನೆಲ್ಲ ಪೂರ್ತಿ ಬೆತ್ತಲೆ ಮಾಡ್ಬಿಡ್ತಾರೆ ಬೇರುಗಳನ್ನ. ಹಾಗೆ ಮಾಡಕ್ ಹೋಗ್ಬೇಡಿ. ಒಂದು 25-30% ಏನೋ ರೂಟ್ ಬಾಲ್ ಇಡ್ಬೇಕಂದ್ರೆ, ರೂಟ್ ಬಾಲ್ ಅಂದ್ರೆ ಆ ಬೇರನ್ನ ಒಂದ್ ಸ್ವಲ್ಪ ಇದೇ ತರ ಬಿಡಿಸ್ಬೇಕು, ಬಿಟ್ರೆ ಪೂರ್ತಿ ಮಣ್ಣು ತೆಗಿಬಾರ್ದು. ಆ ತರ ನೆಟ್ಟವಾಗ ಮಾತ್ರ ಗಿಡ ಪ್ರಾಬ್ಲಮ್ ಇಲ್ಲದೆ ಬರುತ್ತೆ. ಇದ್ರ ಬಗ್ಗೆ ಕೂಡ ನಾನು ಬೇರೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ, ಓಕೆನಾ. ಇವಾಗ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಮಲ್ಚಿಂಗ್ ಮಾಡಿದೀನಿ. ಮಲ್ಚಿಂಗ್ ಮಾಡೋದು ಯಾಕೆ ಅಂದ್ರೆ, ಈ ಚಳಿಗಾಲದಲ್ಲಾಗ್ಲಿ ಬೇಸಿಗೆಯಲ್ಲಾಗ್ಲಿ ಡೈರೆಕ್ಟ್ ಬಿಸಿಲ ಮಣ್ಣು ಮೇಲೆ ಬೀಳಲ್ಲ, ಹಾಗೆ ಚಿಗುರು ಬರೋಕ್ಕೆ ತುಂಬಾ ಅನುಕೂಲ ಆಗತ್ತೆ. ನಾವು ರೀಪ್ಲಾಂಟ್ ಮಾಡಿದ ಗಿಡನ ತೆಗೆದ್ಬಿಟ್ಟು ನೆರಳಲ್ಲಿ ಒಂದು 10 days ಆದ್ರೂ ಇಡಬೇಕು. ಆ ಹೊಸ ಬೇರ್ ಬಂದು ಹೊಸ ಚಿಗುರು ಬಂದು ಅದು ಇನ್ನು ಸೆಟ್ ಆಗಿದೆ ಅಂತ ನಮ್ಗೆ ಕನ್ಫರ್ಮ್ ಆದ್ರ ಮೇಲೆನೆ ಆ ಗಿಡನ ತಗೊಂಡ್ಬಂದು ಬಿಸಿಲಲ್ಲಿ ಇಡ್ಬೇಕು. ತುಂಬಾ ಜನ ಏನ್ ಮಾಡ್ತಾ ಇರ್ತಾರಂದ್ರೆ, ತಗೊಂಡೋಗ್ಬಿಟ್ಟು ಡೈರೆಕ್ಟ್ ಆಗಿ ಬಿಸಿಲಲ್ಲಿ ಇಟ್ಬಿಡ್ತಾರೆ. ನಾವು ಆಲ್ರೆಡಿ ಅದನ್ನ ಒಂದ್ ಕಡೆ ತೆಗ್ಗಿತ್ತಿ ಇನ್ನೊಂದ್ ಕಡೆ ಇಟ್ಟಿರ್ತೀವಿ. ಅಂತ ಗಿಡಗಳಲ್ಲಿ ನಾವು ಅದನ್ನ ಬಿಸಿಲಲ್ಲಿ ಇಟ್ಟವಾಗ ಏನಾಗುತ್ತೆ ಅಂದ್ರೆ ಅದು ಇನ್ನೂ ಕೂಡ ಒಣಗಿ ಹೋಗುತ್ತೆ. ಇಲ್ಲಿ ನಾನು ಸಂಜೀವಿನಿ ಅಂತ ನಿಮ್ಗೆ ಟೈಟಿಲ್ ಕೊಟ್ಟಿದ್ದೀನಲ್ಲ, ಆ ಸಂಜೀವಿನಿ ಮತ್ತೇನು ಅಲ್ಲ, ಇಷ್ಟಕ್ಕೆ ಮುಂಚೆ ತೋರಿಸಿದ ಎಪ್ಸಮ್ ಸಾಲ್ಟ್. ಈ ಎಪ್ಸಮ್ ಸಾಲ್ಟ್ ಅನ್ನ ನಾವು ಬೇರೆ ಎಲ್ಲಾ ಗಿಡಗಳಿಗೂ ಕೂಡ ಮಣ್ಣಲ್ಲಿ ಒಂಚೂರು ಮಿಕ್ಸ್ ಮಾಡ್ಬೋದು, ತಿಂಗಳಿಗೆ ಒಂದ್ಸರ್ತಿ, ಏನೇ ಪ್ರಾಬ್ಲಮ್ ಇಲ್ಲ. ಹಾಗೆ ಗಿಡದ ಮೇಲೆ ಕೂಡ ಸ್ಪ್ರೇ ಮಾಡ್ಬೋದು. ಇದರಿಂದ ಸಾಯ್ತಾ ಇರೋ ಗಿಡಗಳು ಕೂಡ ಹೊಸ ಚೈತನ್ಯ ಬಂದ್ಬಿಟ್ಟು ಅದು ಚಿಗುರು, ಕಾಯಿ, ಹೂವು ಎಲ್ಲ ಬರುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ 4 ಜನ ಶೇರ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.